ಮುದ್ದುಮಲೆ ಮಾದಪ್ಪ ನಿಮ್ಮ ಪುಟ್ಟು ಲಿಂಗಕ್ಕೆ ಮೊದಲು ಶರಣಯ್ಯ. ಮಾದೇವಾ ಊರೊಳಗಿದ್ದರೆ ಉಪದೇಕನೆಂಬುವರು, ಊರೊಳಗಿದ್ದರೆ ಉಪದೇಕನೆಂಬುವರು, ಅಡವಿಯೊಳಗಿದ್ದರೆ ಮೃಗ ಎನ್ನುವರು, ಹೆಣ್ಣ ಮರೆತರೆ ನಪುಂಸಕನೆನ್ನುವರು. ಹೆಣ್ಣ ಮರೆತರೆ ನಪುಂಸಕನೆನ್ನುವರು, ಹೊನ್ನ ಮರೆತರೆ ದಾರಿದ್ರ್ಯನೆಂಬುವರು. ಮಾತನಾಡದಿದ್ದರೆ ಮೂಗನೆನ್ನುವರು, ಮಾತನಾಡಿದರೆ ಜ್ಞಾನಿಗೆ ಕೈಯ ವಿಪರೀತ ಮಾತೆನ್ನುವರು. ನಿಜವ ನುಡಿದರೆ ನಿಷ್ಠೂರ ಎನ್ನುವರು, ಸಮಾನತೆಯ ನುಡಿದರೆ ಹಂಜುಬುರ್ಕ ಎನ್ನುವರು, ಕಾವ್ಯ ಧರಿಸಿದರೆ ಸನ್ಯಾಸಿ ಎನ್ನುವರು. ನಾ ಹೇಗೆ ಬಂದು ನಿನ್ನ ಪೂಜಿಸಲಪ್ಪ ಮಾದೇವಾ. ಸ್ವಾಮಿ ಮೊದಲೇ ನಿಮ್ಮ ಪಾದವ ನೆನವೇನು ಮಾದೇಶ್ವರ ಹುಲಿ ವಾಹನದಯ್ಯ ಉತ್ತರ ದೇಶದಯ್ಯ ಮಾದಪ್ಪ. ಗಂಡಾದಿಗೆ ಗಂಡ ಗಂಡಲಿಗೆ ಮನಗಾರ ಹಿಂಡುಗಳನ್ನ ಕಟ್ಟಾಳುವ ಜನಗಳ ಮಾದಪ್ಪ. ಸ್ವಾಮಿ ನನ್ನಪ್ಪ ಹುಟ್ಟಿದ್ದು ಉತ್ತರ ದೇಶ, ಬೆಳೆದು ಕತ್ತಲು ರಾಜ್ಯ, ಬಂದದ್ದು ಬಾಳೆಲೆ ಸೀಮೆ, ನಿಂದದ್ದು ಏಕಾಂಗಿ ಮಲೆಯಂತೆ, ಸೇರಿದ್ದು ಕುಂತೂರು ಮಠವಂತೆ ನನ್ನಪ್ಪ. ಸ್ವಾಮಿ ನನ್ನಪ್ಪ ದೇವರು ಉತ್ತರ ದೇಶದಲ್ಲಿ ಹುಟ್ಟಿ ಉತ್ತಮಾಪುರ ಗ್ರಾಮದಲ್ಲಿ ಬೆಳೆದು ಆ ಉತ್ತರಾಜಮ್ಮನವರನ್ನ ತಾಯಿಯಾಗಿ ಪಡ್ಕೊಂಡು ಚಂದ್ರಶೇಖರ ಮೂರ್ತಿಯವರನ್ನ ಮಾದೇವ ತಂದೆಯಾಗಿ ಪಡ್ಕೊಂಡು ಸ್ವಾಮಿ ಶ್ರೀಶೈಲ ಮಹಾಪರ್ವತದಲ್ಲಿ ವ್ಯಾಘ್ರಾನಂದ ಮಹಾಮುನಿಗಳಿಂದ ಸ್ವಾಮಿ ವಿದ್ಯಾ ಬುದ್ಧಿಗಳನ್ನ ಕಲ್ತ್ಕೊಂಡು ಸಣ್ಣದಾಗಿ ಒಂದು ಹುಲಿ ಇಸ್ಕೊಂಡ ಹುಲಿ ಜೊತೆ ಒಳಗೆ ಆಟ ಪಾಠಗಳನ್ನ ಆಡ್ಕೊಂಡು
ನನ್ನಪ್ಪ ಆಹಾ ಉತ್ತರ ದೇಶವನ್ನ ಬಿಟ್ಟು ಹೌದು ನಮ್ಮ ಈ ಕತ್ತಲ ರಾಜ್ಯಕ್ಕೆ ಸ್ವಾಮಿಯವರು ದಯಮಾಡಿ ಆಹಾ ಜಗದೊಡೆಯನಾಗಿರುವಂತ ಮೈಕಾರ ಹೌದವರು ದೇವನೂರು ಮಠಕ್ಕೆ ಹೋಗಿ ಪವಾಡವನ್ನು ಮೆರೆದು ನನ್ನಪ್ಪ ನಂತರ ಬದನಾಳ ಮಠಕ್ಕೆ ಬಂದು ಅಲ್ಲಿ ಪವಾಡವನ್ನು ಮೆರೆದ್ರಂತೆ. ಹೌದು ಆಗ ಪವಾಡವನ್ನು ಮೆರೆದು ಬದನೆಕಾಯಿಯನ್ನು ಬೆಳೆದು ಮಠಕ್ಕೆ ಬದನೆಕಾಯಿಯನ್ನು ಒಪ್ಪಿಸಿ ಸ್ವಾಮಿ ನನ್ನಪ್ಪ ಮೈಕಾರನಿಗೆ ಯಾವ ಮಠಕ್ಕೆ ಹೋದ್ರೂ ಜಾಗವಿಲ್ವಂತೆ, ಹೌದು ಅವ್ರಿಗೆ ಇಷ್ಟವಾದಂತ ಸ್ಥಳವಿಲ್ವಂತೆ. ಇಲ್ಲವಂತೆ. ಆಗ ಸ್ವಾಮಿ ಜಗದೊಡೆಯ ಮಾದಪ್ಪ ನಿಜ ನಿಜ ಅಪ್ಪ ನೀ ಸುತ್ತೂರು ಮಠಕ್ಕೆ ದಯ ಮಾಡಪ್ಪ ಆಗಿರುವಂತ ಮೈಕಾರ ದಂಡುಲಿ ಮೇಲೆ ಮುಹೂರ್ತ ಮಾಡ್ಕೊಂಡು ಹೌದು ಅಂದ್ರೆ ಮಾದಪ್ಪ ಮೆರೀತಕ್ಕಂಥದ್ದು ಹೆಬ್ಬುಲಿ ಹೆಬ್ಬುಲಿ 12 ಹೆಜ್ಜೆ ಹೆಬ್ಬುಲಿ 12 ಹೆಜ್ಜೆ ಇದ್ರೆ ಅಂದ್ರೆ ಸ್ವಾಮಿ ಅದಕ್ಕೆ 12 ಹೆಜ್ಜೆ ಇರ್ಲಿಲ್ಲ. ಮತ್ತೆ ಮಾದಪ್ಪ ಮೆರೆಯುವಂತ ಹುಲಿ ಒಂದು ದಾಪಿ ಎತ್ತು ಮಡಗಿದ್ರೆ ಮಿಟ್ನಾದಂತ ಹುಲಿಗಳು ಆ ಹುಲಿ ಸಮಕ್ಕೆ 12 ಹೆಜ್ಜೆ ಹಾಕ್ಬೇಕಾಗಿತ್ತಂತೆ. ದೊಡ್ಡಲಿ ಅಂತ ಪಟ್ಟ ಹುಲಿ. ಶಿವ ಆ ಪಟ್ಟ ಹುಲಿ ಮೇಲೆ ಮೂರ್ತಿ ಮಾಡ್ಕೊಂಡು ಮಾದಪ್ಪ ಸ್ವಾಮಿ ಸುತ್ತೂರು